ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಲಾಸ್ಟ್ ವಿಡಿಯೋದಲ್ಲಿ ನಾನು ಫ್ರಂಟ್ ಡೀಪು ಹಾಗೆ ಹಾರ್ಮೋಲು ಹಾಗೆ ಕ್ರಾಸ್ ಬೆಲ್ಟ್ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಪೇಪರ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನ್ ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಆಗ್ತಾ ಇದೆ ಅನ್ನೋದಾದ್ರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಬ್ಯಾಕು ಮತ್ತೆ ಸ್ಲೀವ್ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಪೇಪರ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನೀವೇನ್ ಕಲ್ತ್ಕೊಂಡಿದ್ರಿ ಫ್ರಂಟ್ ಮತ್ತೆ ಆರ್ಮೋಲ್ ಕ್ರಾಸ್ ಬೆಲ್ಟ್ ಇದೇ ಪೇಪರ್ ನ ತಗೊಂಡಾದ್ಮೇಲೆ ಆ ಪೇಪರ್ ನ ಈ ತರ ತೆಗೆದ್ಬಿಟ್ಟು ನೋಡಿ, ನಿಮ್ ಬ್ಲೌಸ್ ತಗೊಂಡ್ಬಿಟ್ಟು ನಿಮ್ದು ಬ್ಲೌಸ್ ಬ್ಯಾಕ್ ಡೀಪ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನಂದು 8.5 ಇದೆ ನೋಡಿ. ನಿಮ್ದು ಎಷ್ಟಿದೆ ಚೆಕ್ ಮಾಡ್ಕೊಂಡು ನೋಡಿ. ನಂದು ಬ್ಯಾಕ್ ಡೀಪ್ ಬಂದ್ಬಿಟ್ಟು 8.5 ಇತ್ತು. ನಿಮ್ದು ಎಷ್ಟಿದೆ ಚೆಕ್ ಮಾಡ್ಕೊಂಡು 8.5 ಇದ್ರೆ ನೀವು 1.5 ಇಂಚ್ ಜಾಸ್ತಿ ತಗೊಳ್ಬೇಕಾಗುತ್ತೆ. 1.5 ಇಂಚ್ ಅಂದ್ರೆ 10 ಬರುತ್ತೆ. 10ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ದು ಎಷ್ಟಿದೆ ನೋಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ತಗೊಳ್ಳಿ. ಅದಾದ್ಮೇಲೆ ಇಲ್ಲೂ 2.5 ಇಂಚ್ ತಗೊಂಡು ಒಂದು ಲೈನ್ ಹಾಕೊಂಡ್ಬಿಡಿ. ಲೈನ್ ಆದ್ಮೇಲೆ ನೀವು ಡೀಪ್ ತೆಗಿಯೋದಕ್ಕೆ ಇಲ್ಲಿ 1/2 ಇಂಚ್ ಈ ತರ ಇಟ್ಕೊಂಡು ಡಾಟ್ ಹಾಕೊಂಡ್ಬಿಟ್ಟು ಒಂದು ಶೇಪ್ ತೆಗಿರಿ. ರೌಂಡ್ ಶೇಪ್ ತೆಗೆದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗು ಇಲ್ಲಿ ನಿಲ್ಲಿಸ್ಬಿಡಿ. ನಿಮಗೆ ನೀಟಾಗಿ ಶೇಪ್ ತೆಗಿಯಕ್ಕೆ ಬರ್ಬೇಕಂದ್ರೆ ಇಲ್ಲಿ ಸ್ಟಾಪ್ ಮಾಡಿರ್ತೀರಲ್ಲ, ಇಲ್ಲಿಂದ ಇಲ್ಲಿಗೆ ನೀವು ಒಂದು 3/4 ಇಂಚಸ್ ತಗೊಂಡಿರಿ. ಡಾಟ್ ಹಾಕೊಳ್ಳಿ. ಡಾಟ್ ಹಾಕೊಂಡ್ಬಿಟ್ಟು ಒಂದು ಲೈನ್ ಹಾಕೊಳ್ಳಿ. ಈ ತರ ಹಾಕೊಂಡ್ಬಿಟ್ಟು ಈ ಶೇಪ್ ಇಲ್ಲಿ ನಿಲ್ಸಿದಿರಲ್ವಾ, ಸೊ ಅದನ್ನೇ ಈ ತರ ನೋಡಿ, ಈ ತರ ರೌಂಡ್ ಶೇಪ್ ತಗೊಳ್ಳಿ. ಇಲ್ಲಿ ನೀವು ಬ್ಯಾಕ್ ಅಂತ ಬರ್ಕೊಂಡ್ಬಿಟ್ಟು ಬ್ಯಾಕ್ ಡೀಪ್ ಅಂತ ಬರ್ಕೊಳ್ಳಿ. ಬರೆದು 1.5 ಇಂಚ್ ಎಕ್ಸ್ಟ್ರಾ ಅಂತ ಬರ್ಕೊಳ್ಳಿ. 1.5 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಇಲ್ಲಿ 2.5, ಇಲ್ಲೂ 2.5 ಅಂತ ಹಾಕೊಳ್ಳಿ. ಇಷ್ಟೇ, ಇದು ಬ್ಯಾಕ್ ಡೀಪ್ ಆಗುತ್ತೆ. ನೆಕ್ಸ್ಟ್ ಸ್ಲೀವ್ ಇಂದ ಹೇಳ್ಕೊಡ್ತೀನಿ. ಸ್ಲೀವ್ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ತರ ನ್ಯೂಸ್ ಪೇಪರ್ ತಗೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಈ ತರ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಹಿಂಗ್ ಟರ್ನ್ ಮಾಡಿಬಿಟ್ಟು ಈ ತರ ಫೋಲ್ಡ್ ಮಾಡ್ಬೇಕು. ನೀವು ಫೋಲ್ಡ್ ಮಾಡಿದಾದ್ಮೇಲೆ ಇದನ್ನ ಈ ತರ ಹಾಕೊಳ್ಳಿ. ಈ ಕಡೆ ಬೈಬೇಕಿದು ನೋಡಿ. ಈ ತರ ಹಾಕೊಂಡ್ಬಿಟ್ಟು ಓಪನ್ ಇರೋದು ರೈಟ್ ಸೈಡ್ ಇರಬೇಕು. ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ಮ ಬ್ಲೌಸ್ ತಗೊಂಡು ಇಲ್ಲಿ ಸ್ಟಿಚ್ ಇರುತ್ತಲ್ವಾ, ಈ ಸ್ಟಿಚ್ಚಿಂದ ನಿಮ್ಮದು ಉಪ್ಪಟ್ಟಿಗೆ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ತರ ಚೆಕ್ ಮಾಡ್ಕೊಂಡ್ರೆ 8.5 ಬರ್ತಾ ಇದೆ ನಂದು. ನಿಮ್ದು ಎಷ್ಟಿದೆ ನೋಡಿ ಚೆಕ್ ಮಾಡಿಕೊಂಡು ಪೇಪರಲ್ಲಿ ಇಲ್ಲಿ ಹಿಡಿದು 8.5ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೊಂದು ಲೈನ್ ಹಾಕೊಂಡ್ಬಿಡಿ. ನೋಡಿ, ಇಲ್ಲಿ 8.5 ಅಂತ ಬರ್ಕೊಳ್ಳಿ. ಉಪ್ಪಟ್ಟಿಯಿಂದ 8.5 ನಿಮ್ದು ಎಷ್ಟಿದೆ ನೋಡ್ಬಿಟ್ಟು ಬರ್ಕೊಳ್ಳಿ. ಉಪ್ಪಟ್ಟಿಯಿಂದ ಅಳತೆ ತಗೊಳ್ಬೇಕು ಅಂತ ಹಾಕೊಳ್ಳಿ. ನಿಮಗೆ ಡೀಪಾಗಿ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಸ್ಲೀವ್ ಶೇಪ್ ತೆಗೆಯೋದಕ್ಕೆ ಇಲ್ಲಿಂದ 3.5 ಇಂಚಸ್ನ ತಗೊಳ್ಳಿ. 3.5 ಇಂಚಸ್ ತಗೊಂಡು ಇಲ್ಲಿ 2 ಇಂಚಸ್ ತಗೊಳ್ಬೇಕಾಗುತ್ತೆ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ 2 ಇಂಚಸ್ ತಗೊಂಡು ಲೈನ್ ಹಾಕೊಳ್ಳಿ. ಈ ತರ 2 ಇಂಚ್ ಲೈನ್ ಹಾಕೊಂಡಾದ್ಮೇಲೆ ಇದು ಎಲ್ಲಾ ಮೆಜರ್ಮೆಂಟ್ವರೆಗೂ ಕೂಡ ಸೇಮ್ 2 ಇಂಚೇ ತಗೊಳ್ಬೇಕು. ಹಾಗಾಗಿ ನೀವು ಇಲ್ಲಿ ಡೀಪಾಗಿ ಬರ್ಕೊಂಡ್ಬಿಡಿ. ಎಲ್ಲಾ ಸೈಜ್ಗೂ ಕೂಡ 2 ಇಂಚ್ ತಗೊಳ್ಬೇಕು ಅಂತ ಹಾಕೊಳ್ಳಿ. ಅದಾದ್ಮೇಲೆ ಈ ಕಡೆಯಿಂದನೂ ಕೂಡ 3.5 ಇಂಚಸ್ ತಗೊಳ್ಳಿ. 3.5 ಇಂಚಸ್ ತಗೊಂಡು ಡಾಟ್ ಹಾಕೊಳ್ಳಿ. ಹಿಂಗೆ ಡಾಟ್ ಹಾಕೊಂಡು 1/2 ಇಂಚು ಶೇಪ್ ತೆಗಿಯೋದಕ್ಕೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ ಒಳಗಡೆ. ಈ ತರ ಮಾರ್ಕ್ ಹಾಕೊಂಡ್ಬಿಟ್ಟು ಇಲ್ಲಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ನೀವು 2 ಶೇಪ್ ತೆಗಿಬೇಕಾಗುತ್ತೆ. ಈ ತರ ಪೇಪರ್ ಹಿಂಗೆ ಹಾಕೊಂಡು ನೋಡಿ, ಈ ತರ ಸ್ಲೀವ್ ಶೇಪ್ ಎಷ್ಟು ಶೇಪ್ ಬರಬೇಕು ಈ ತರ ಸ್ಲೀವ್ ಶೇಪ್ ತೆಗಿರಿ. ನೆಕ್ಸ್ಟ್ ಇಲ್ಲಿಂದ ನೋಡಿ ಈ ತರ
ಈ ಶೇಪ್ ತೆಗ್ದಾದ್ಮೇಲೆ ನೋಡಿ ಇಲ್ಲಿ 3.5 ಇಂಚಸ್ ತಗೊಂಡಿದ್ದೀರಲ್ಲ, ಈ 3.5 ಇಂಚಸ್ ಅಥವಾ 4 ಇಂಚಸ್ ಯಾರಿಗೆ ತೋಳು ಉದ್ದ 10ರಿಂದ ಮೇಲೆ ಬರುತ್ತೆ ಅಂದ್ರೆ ತೋಳಿನ ಉದ್ದ ಇಲ್ಲಿ ಡೀಪಾಗಿ ಬರ್ಕೊಳ್ಳಿ, ತೋಳಿನ ಉದ್ದ 10ರ ಮೇಲೆ ಬರುತ್ತೆ ಅವರಿಗೆ 3.5ಇಂದ 4 ಇಂಚ್ ತಗೊಳ್ಬೇಕು ಅಂತ ಹಾಕೊಳ್ಳಿ. ಅದಾದ್ಮೇಲೆ 10ರಿಂದ 5ರೊಳಗಡೆ ಉದ್ದ ಬಂದ್ರೆ 3 ಇಂಚ್ ತಗೊಳ್ಬೇಕು ಅಂತ ಬರ್ಕೊಳ್ಳಿ. ಈ ತರ ಡೀಟೇಲ್ ಆಗಿ ಬರ್ಕೊಂಡ್ರೆ ನೆಕ್ಸ್ಟ್ ನೀವು ಮೆಜರ್ಮೆಂಟ್ ತಗೊಳಕ್ಕೆ ಈಸಿ ಆಗುತ್ತೆ. ಇಷ್ಟೇ ನೋಡಿ, ಸ್ಲೀವ್ ಶೇಪ್ ತೆಗೆಯೋದು ನೀವು ಕಲ್ತ್ಕೋಬೇಕಾಗುತ್ತೆ. ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ ಇದನ್ನೆಲ್ಲ ಡೀಟೇಲ್ ಆಗಿ ಬರ್ಕೊಂಡು, ಈ ಪೇಪರ್ ಇದೇನು ವೇಸ್ಟ್ ಆಗುತ್ತೆ, ಸೊ ಇಲ್ಲಿ ಕಟ್ ಮಾಡ್ಕೊಳ್ಬಹುದು ನೀವು, ಇಲ್ಲಾಂದ್ರೆ ಈ ತರನೇ ಲೈನ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಇದೇ ಫೈನಲ್ ಸ್ಟೇಜ್ ಆಗಿದೆ. ಸೊ ಹಾಗಾಗಿ ಇನ್ ಮುಂದೆ ನೀವು ಬ್ಲೌಸ್ ಫ್ರಂಟ್ ಟು ಬ್ಯಾಕ್ ಶೇಪ್ ಇದೆ ರೌಂಡ್ ಶೇಪ್, ಅದನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆರ್ಮೋಲ್ ಮತ್ತೆ ಕ್ರಾಸ್ ಬೆಲ್ಟ್ ಶೇಪ್ ನು ಕೂಡ ಪ್ರಾಕ್ಟೀಸ್ ಮಾಡಿ, ಸ್ಲೀವ್ ಶೇಪ್ ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ಲೈನಿಂಗ್ ಬಟ್ಟೆಯಲ್ಲಿ ನೀವು ನಿಮ್ದೇ ಆದಂತ ಬ್ಲೌಸ್ ಸೈಜ್ ಏನಿರುತ್ತೆ ಅದರಲ್ಲಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಯಾವ ರೀತಿ ಲೈನಿಂಗ್ ಬಟ್ಟೆಯಲ್ಲಿ ನಿಮ್ದೇ ಆದಂತ ಬ್ಲೌಸ್ ಸೈಜ್ ಏನಿರುತ್ತೆ ಅದನ್ನ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನಾನು ಏನೇನು ತೋರಿಸಿದೀನ, ಸ್ಲೀವ್ ಆಗ್ಲಿ, ಕ್ರಾಸ್ ಬೆಲ್ಟ್ ಆಗ್ಲಿ, ಹಾಗೆ ಆರ್ಮೋಲ್, ಫ್ರಂಟ್ ಟು ಬ್ಯಾಕ್ ಶೇಪ್ ಆಗ್ಲಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಯಿಂದ ನಿಮ್ಗೆ ಏನಾದ್ರು ಅರ್ಥ ಆಗ್ತಿದೆ ಅಥವಾ ಯೂಸ್ಫುಲ್ ಅನ್ಸ್ತಾ ಇದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಅಥವಾ ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.